कैमरा के सामने, टीवी कैमरा के सामने, और चेहरा कितना भोला भाला था। ऐसा लगता था ये तो रोज की आदत वाले लगते। एक और कह रहा है कि भाई मुझे तो दिया, लेकिन थोड़ा उनको भी दे दो, थोड़ा संभालना पड़ेगा। ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ನರೇಂದ್ರ ಮೋದಿ ಅವರನ್ನು ಒಳಗೊಂಡ ಹಾಗೆ ಸಂಪುಟದ ಅನೇಕ ಸಹೋದ್ಯೋಗಿಗಳು, ಎನ್ಡಿಎ ನಾಯಕರೆಲ್ಲರೂ ಕೂಡ ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಂಗಾಳದ ಜನತೆ ಕೂಡ ಮೊದಲ ಬಾರಿಗೆ ಬಿಜೆಪಿಯ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿಯವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಇಡೀ ಬಂಗಾಳದ ಬಿಜೆಪಿಗೆ ಮಾತ್ರ ಅಲ್ಲ, ದೇಶದ ಇಡೀ ಬಿಜೆಪಿ ವಲಯ ಖುಷಿಯಲ್ಲಿದೆ. ಹೀಗಿರುವಾಗ ಮೋದಿಯವರು ಸುವೇಂದು ಅಧಿಕಾರಿಯವರನ್ನ ಅಭಿನಂದಿಸಿದ್ರು, ಬೆನ್ನು ತಟ್ಟಿದ್ರು, ಅಪ್ಪಿಕೊಂಡು ಅಭಿನಂದನೆ ಮಾಡಿದ್ದು ಆಯಿತು. ಇದೆಲ್ಲ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಳೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಯಾವುದು ಅಂದರೆ ಸ್ವತಃ ನರೇಂದ್ರ ಮೋದಿಯವರೇ ಸುವೇಂದು ಅಧಿಕಾರಿಯವರ ಬಗ್ಗೆ ಈ ಹಿಂದೆ ಅಂದರೆ 10 ವರ್ಷಗಳ ಹಿಂದೆ ಮಾತನಾಡಿದ್ದ ವಿಡಿಯೋ. ಮೋದಿಯವರು ಆ ವಿಡಿಯೋದಲ್ಲಿ ಹೇಳ್ತಿದ್ದಾರೆ, ಇದು 2016ರ ವಿಡಿಯೋ ಆಗಿದೆ. ಸುವೇಂದು ಅಧಿಕಾರಿ ಎಷ್ಟು ಭ್ರಷ್ಟರಾಗಿದ್ದಾರೆ ಅನ್ನೋದನ್ನ ಸ್ವತಃ ನರೇಂದ್ರ ಮೋದಿಯವರೇ ಅದನ್ನು ರಿವೀಲ್ ಮಾಡಿದ್ರು. ಈಗ ಅದೇ ಸುವೇಂದು ಅಧಿಕಾರಿಯನ್ನ ವೆಸ್ಟ್ ಬೆಂಗಾಲ್ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮೋದಿ ನೇಮಕ ಮಾಡಿದ್ದಾರೆ. ಮೋದಿಯವರ ರಾಜಕೀಯ ತತ್ವ ಸ್ಪಷ್ಟವಾಗಿದೆ. ನೀನು ತಿನ್ನು, ನನಗೂ ತಿನ್ನಿಸು, ಭ್ರಷ್ಟಾಚಾರವನ್ನ ಎಲ್ಲೆಡೆ ಹಬ್ಬಿಸು ಅನ್ನುವಂತಹ ಪೋಸ್ಟ್ ಅನ್ನ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಸಮೇತ ಪೋಸ್ಟ್ ಮಾಡಿ ಟೀಕೆಯನ್ನ ಮಾಡ್ತಾ ಇದೆ. ಯಾವ ರೀತಿ ಲಂಚ ಸ್ವೀಕಾರ ಮಾಡ್ತಾ ಇದ್ರು, ಕಮ್ಮಿ ಯಾಕೆ ತಂದಿದೀಯಾ ಅಂತ ಕೇಳ್ತಾ ಇದ್ರು, ಅವರು ಕೊಟ್ಟಂತ ಲಂಚವನ್ನ ಯಾವ ರೀತಿ ಜೇಬಲ್ ಇಟ್ಕೊಳ್ತಾ ಇದ್ರು, ಇದೆಲ್ಲದ್ರ ಬಗ್ಗೆ ಆಕ್ಟಿಂಗ್ ಸಮೇತ ವೇದಿಕೆ ಮೇಲೆ ಭಾಷಣ ಮಾಡಿದ್ರು ನರೇಂದ್ರ ಮೋದಿ ಅವರು. ಲಂಚ ಯಾಕೆ ಕಮ್ಮಿ ತಂದಿದೆಯಾ ಅಂತ ಕೇಳಿದರೆ ಇನ್ನು 2-3 ದಿನಗಳ ನಂತರ ಕೊಡ್ತೀನಿ ಅಂತ ಅಂದರೆ ಬೇಗ ತಂದುಕೊಡು ಅಂತ ಸುವೇಂದು ಅಧಿಕಾರಿ ಹೇಳ್ತಾ ಇದ್ರು ಅನ್ನೋದನ್ನು ತಮ್ಮ ಭಾಷಣದಲ್ಲಿ ಮೋದಿ ಹೇಳಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅನೇಕರು ಇದ್ರ ಬಗ್ಗೆ ಸಾಕಷ್ಟು ಟೀಕೆಗಳನ್ನು ಮಾಡ್ತಿದ್ದಾರೆ, ಪ್ರಶ್ನೆಗಳನ್ನು ಕೂಡ ಮಾಡ್ತಿದ್ದಾರೆ. ಇದೊಂದು ರೀತಿ ಬಿಜೆಪಿಗೆ ಜೊತೆಗೆ ಮೋದಿ ಅವರಿಗೂ ಒಂದಷ್ಟು ಮುಜುಗರ ತಂದಿರೋ ವಿಡಿಯೋ ಅಂತ ಹೇಳಬಹುದು. कैमरा के सामने, टीवी कैमरा के सामने कितना लाए हो? अच्छा लाओ लाओ, और ऐसे कुर्ते में रख देते हैं। टीवी पे देखा कि नहीं देखा आपने? और चेहरा कितना भोला भाला था। ऐसा लगता था ये तो रोज की आदत वाले लगते हैं। और कुछ लोग तो टीवी के सामने कह रहे हैं इतना कम क्यों लाए? तो कहता है दूसरे थोड़े दिन के बाद दूंगा, तो कहते हैं कि जल्दी करना। एक और कह रहा है कि भाई मुझे तो दिया, लेकिन थोड़ा उनको भी दे दो, थोड़ा संभालना पड़ेगा। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.